ಅಳಬೇಕಂತ. ದೇವರ ಆಶೀರ್ವಾದ, ಸಂತ ಮಹಾತ್ಮ ಶಿವಯೋಗಿಗಳವರ ಆಶೀರ್ವಾದ ಆಗಬೇಕಂದ್ರೆ ಅಳಬೇಕು. ಅತ್ಯದಕ್ಕೆ ಏನಾದರೆ ಒಂದು ದೇವರು ಮಾಡ್ತಾನೆ, ಹಿರಿಯರು ಮಾಡ್ತಾರೆ, ಗುರುಗಳು ಮಾಡ್ತಾರೆ. ನಿಮ್ಮವ್ವ ನಿಂಗೆ ಹೊಸವಾಗದ ಅಳತಿ ಹಾಗೆ ಊಟ ಕೊಡ್ತಾಳೆ. ಅತ್ತಾಗೆ ಹಾಲು ಕುಡಿಸ್ತಾರೆ, ಎಲ್ಲರಿಗೂ ಗೊತ್ತದ. ಮಗು ಅತ್ತಾಗ ಹಾಲು ಕುಡಿಸ್ತಾರೆ, ಹಸಿವೆಯಾಗಿರುತ್ತೆ, ಅಳಬೇಕು. ಅತ್ತಾಗ ಹಸಿಯಾಗಿದಂತ ಹೇಳಿದಾಗ ಮಾತ್ರ ಹಾಲು ಊಟ ಕೊಡ್ತಾಳ ತಾಯಿ ತಂದೆ. ಏನೂ ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಕೂತ್ರೆ ಊಟ ಕೊಡ್ತಾರೇನಪ್ಪ, ಹಾಲು ಕೊಡ್ತಾರೆ ಇಲ್ಲ. ಹಾಗೆ ಅಳಬೇಕು. ಮಹಾತ್ಮರ ಆಶೀರ್ವಾದ ಅಂದ್ರೆ ಸಿಗುವುದು ಅಪರೂಪ. ಅವರು ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು, ಅವರ ದರ್ಶನ ಪಡಿಬೇಕು ಅಂದ್ರೆ ಅವರಿಗಾಗಿ ನಾವು ಹಂಬಲಿಸಬೇಕು, ಹಪಹಪಿ ಇರಬೇಕು. ಸಂಧ್ಯಾಗ ಕೊಡ್ರಿ, ಅವ್ರಿಗೆ ಬಿಡ್ರಿ, ಗಾಡಿ ಬಿಡ್ರಿ, ನೀವು ದೂರ ಕೂತ್ಕೊಳ್ಳಿ, ಫ್ರೀಯಾಗಿ ಕೊಡ್ರಿ. ಆ ಗಲ್ಲ ಪೆಟ್ಟಿಗೆ ಹಿಡಿದ ಜಾಗ ನಿಮ್ಮದು. ಕೆಲವರಿಗೆ ಅದು ಹಿರಿಯರಿಗೆ ಬೇಕಾಗ್ತದೆ, ಗಾಡಿ ಇದ್ದರೆ ಅವ್ರಿಗೆ ಕೂಡ ಬಂದ್ರೆ ಎಲ್ಲ ಸಣ್ಣ ಸಣ್ಣ ಮುಂದೆ ಕೊಡ್ತೀವಿ. ಮುಂದಕ್ಕರ ಸರಿ ಇಲ್ಲ, ಫೋನ್ ಹಿಂದಕ್ಕರ ಹೋಗ್ರಿ ನೀವು. ಮುಂದಕ್ಕೆ ಬರ್ತೀವಿ. ಇಲ್ಲಿ ಪಲಂಗ್ ಮೇಲೂ ಜಾಗ ನೋಡಿ, ಸುತ್ತಮುತ್ತ ಬರ್ತೀರ. ಅತ್ತಾಗ ಹಾಲು ಕುಡಿಸ್ತಾಳೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಅದು. ಮತ್ತು ದೇವರ ಆಶೀರ್ವಾದ ಆಗಬೇಕಂದ್ರೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬೇಕು ಹೇಳ್ರಿ ಬಸವಣ್ಣ? 50 ವರ್ಷ ಧ್ಯಾನ ಮಾಡಬೇಕು. ಗುಡ್. ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಕಾಯಿ ಹೊಡಿಬೇಕು, ಊದಿನ ಕಟ್ಟಿ ಹಚ್ಚಬೇಕಂತ ಅಷ್ಟೇ ಅಲ್ಲ, ಅಳಬೇಕಂತ. ಅತ್ತಾಗ ಮಾತ್ರ ಒಂದಿಷ್ಟು ಏನಾರು ಒಂದು ಮಾಡ್ತಾನೆ. ಯಾಕಂದರೆ ನಾವೆಲ್ಲ ಪಶುಗಳು. ಪಶು ಅಂದರೆ ಬರೀ ದನ ಕರಗಳಿಗೆ, ಪಶು ಪಕ್ಷಿಗಳಿಗೇನಲ್ಲ, ನಾವು ಕೂಡ ಪಶು. ಪಶುರೂಪೇಣ ಮೃಗಂ ಚರಂತಿ. ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ವಿಷಯವೆಂಬ ಹಸುರ ಎನ್ನ ಮುಂದೆ, ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸದಿರಯ್ಯ. ಪಶುವೇನು ಬಲ್ಲುದು ಹಸುರೆಂದೆಳಿಸುವುದು, ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು, ಸುಬುದ್ಧಿ ಎಂಬ ಉದಕವ ನೆರೆದು ಎನ್ನ ಸಲಹಯ್ಯ ಕೂಡಲ ಸಂಗಮ ದೇವ. ಹಸು ಏನು ಗೊತ್ತದ, ಪಶು ಏನು ಗೊತ್ತು? ಹಸರೆಂದದ ಕೂಡಲೇ ಬಾಯಿ ಹಾಕೋದು ಚಟ. ಅದಕ್ಕೆ ನೀವೆಲ್ಲ ದನ ಕಾಯ್ದಿರಿ, ಗೊತ್ತದ. ದನಗಳನ್ನು ಅಥವಾ ಆಡು ಕುರಿ ಏನೇ ಇರಲಿ, ಅದನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಹಸರಿದ್ದದ್ದನ್ನು ತಿನ್ಕೊಂಡು ಹೋಗ್ತಾರೆ. ಅದು ಹಸರಂದ್ರೆ ಭಾಳ ಇಷ್ಟ ಅದಕ್ಕೆ. ಆದರೆ ಅದಕ್ಕೇನು ಗೊತ್ತದ, ಬುದ್ಧಿ ಅದಕ್ಕೇನದ, ಹಸರಿದ್ದದ್ದು ಬಾಯಿ ಹಾಕೋದು ಅಷ್ಟೇ ಕೆಲಸ. ನಾವು ಮನುಷ್ಯರು, ನಮಗೆ ಬುದ್ಧಿ ಕೊಟ್ಟಿದ್ದಾನೆ ದೇವರು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು. ಹಸುಗಳಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಒಂದೇ ಬುದ್ಧಿ. ಅದು ನಮಗೆ ಎರಡೆರಡು ಬುದ್ಧಿ, ಎಡ ಮತ್ತು ಬಲ. ಹಾಗೆ ನಮಗೆ ಎರಡದ ಬುದ್ಧಿಯನ್ನು ತಿಳಿದುಕೊಳ್ಳುವಂಥದ್ದು ಬ್ಯಾಡ ಬೇಕು. ಆದರೆ ಪಶುಗೆ ಏನು ಗೊತ್ತದ, ಹಸುರೆಂದು ಎಳಿಸುವುದು.
ಹೇ ಭಗವಂತನ ಪಶು ಸಮಾನವಿದ್ದೀನಿ, ನನ್ನ ಮುಂದೆ ಈ ಧನ ಕನಕ ವನಿತಾದಿಗಳು ಎಲ್ಲ ಏನು ಮಾಡಿದ್ದು ಹಸರಾಗಿ ಇರಿಸಿದ್ದಿ, ನನಗೇನು ಗೊತ್ತು ಅದರ ಬಗ್ಗೆ? ಅದಕ್ಕೆ ನಾನು ಗೊತ್ತಿಲ್ಲ. ಅದಕ್ಕೆ ವಿಷಯರಹಿತನ ಮಾಡಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇನಿದಾವಲ್ಲ ವಿಷಯರಹಿತನ ಮಾಡಿ ಭಕ್ತಿ ರಸವ ಉದಕವ ನೆರೆದು, ಸುಬುದ್ಧಿ ಎಂಬ ಉದಕವ ನೆರೆದು, ಒಳ್ಳೆಯ ಬುದ್ಧಿ ಕೊಡು, ನನಗೆ ಒಳ್ಳೆಯ ಶಕ್ತಿ ಕೊಡು, ಆಗ ಮಾತ್ರ ನಾನು ನನ್ನನ್ನು ರಕ್ಷಿಸುವ ಅವುಗಳಿಂದ. ಕಾಮ ಕ್ರೋಧಾದಿಗಳದವಲ್ಲ ಅವೆಲ್ಲ ಹಸಿರು. ಯಾವನೋ ಒಬ್ಬ ತನ್ನ ಎಮ್ಮಿ ಮಳೆಗಾಲದಾಗ ಹಸಿರು ಸಿಗ್ತತಿ, ಮಳೆಗಾಲ ಆದಮೇಲೆ ಚಳಿಗಾಲದಾಗ ಬೇಸಿಗೆಗಾಲ ಹಸಿರು ಹುಲ್ಲು ಸಿಗ್ತೈತೇನು? ಇಲ್ಲಲ್ಲಪ್ಪ, ಒಣಗಿದ ಕಣಕಿನೇ ಕೊಡಬೇಕು ಅದಕ್ಕೆ ದನಗಳಿಗೆ. ಅದಕ್ಕೆ ಮಳೆಗಾಲದಾಗ ಹಸಿರನ್ನು ತಿಂದು ಅದಕ್ಕೆ ರೂಢಿಯಾಗಿರ್ತದೆ ಹಸಿರ ತಿನ್ನಬೇಕು ಅಂತೇಳಿ. ಇನ್ನು ಏನು ಮಾಡಬೇಕಂತ ಕಣಿಕೆ ಹಾಕಿದರೆ ಒಣಗಿದ ಕಣಿಕೆ ಒಣಗಿದ ಹುಲ್ಲು ಹಾಕಿದ್ರೆ ತಿಂತಿದ್ದಿಲ್ಲ. ಅದಕ್ಕೆ ಒಬ್ಬರು ಹಿರಿಯರ ಹತ್ತಿರ ಬಂದು ಕೇಳ್ತಾನೆ, ಅಪ್ಪ ಹಿರಿಯರ, ನಮ್ಮ ಎಮ್ಮಿ ನಮ್ಮ ಆಕಳ ಏನು ಮಾಡ್ಯದ, ಕಣಿಕಿನ ತಿನ್ನಲಾಗ್ಯದ, ಹಾಲು ಕೊಡಲಾಗ್ಯದ, ಏನಾರ ಮಾಡಲಿ ಹಿರಿಯರ ಅಂತ ಕೇಳಿದ್ರಂತ. ಹಿರಿಯರು ಒಳ್ಳೆ ವಿಚಾರವಂತರು ಅಂತಾರೆ. ಅದಕ್ಕೊಂದು ಹಸರಂದು ಚಮಚ, ಹಸರಂದು ಹಸರ ಚಸ್ಮಾ ಮಾಡಿ ವಾಗಲ್ 40 ಹಸರಂದು 40 ಮಾಡಿ ಚಸ್ಮಾ ಮಾಡಿ ಹಾಕಿದ್ರಂತ. ಹಸರಂದು ಚಸ್ಮಾ ಹಾಕಿದ್ರೆ ಹೆಂಗೆ ಕಾಣ್ತದೆ ಮಗ? ಎಲ್ಲ ಹಸರು ಕಾಣ್ತದಲ್ಲ. ಆಗ ಅದು ಎಮ್ಮಿಗೆ ಒಯ್ದು ಹಸರಂದು ಚಸ್ಮಾ ಮಾಡಿ ಹಾಕದಂತ ತಿನ್ನಕ್ಕೆ ಶುರು ಮಾಡ್ತಂತ ಕಣಿಕಿ ಹೊಡ್ಕೊಂಡು. ಹಾಗೆ ನಮಗೆ ಹಸರಂದು ಏನಂತಾರೆ, ಕಾಮಲೆ ಕಣ್ಣಿಗೆಲ್ಲ ಹಳದಿ ಅಂದಂಗೆ. ಹಾಗೆ ನಮಗೆಲ್ಲ ಹಸರು ಅಂತೇಳಿ ತಿನ್ನಾಕ ಕೂತೇವಿ, ತಿನ್ನಾಗತ್ತೇವಿ. ಅದರಿಂದ ಉಳಿಸ್ಕೊಳ್ಳಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಬೇಕಂತ. ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಮಾತಿನ ಮಾತಿಗೆ ನಿನ್ನ ಕೊಂದ ಹರಂದು, ಮಾತಿನ ಮಾತಿಗೆ ನಿನ್ನ ಕೊಂದ ಹರಂದು, ಎಲೆ ಹೋತೆ ಅಳು ಕಂಡ, ವೇದವನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವ ಓದಿದವರ ಮುಂದೆ ಅಳು ಕಂಡ, ವೇದವ ಓದಿದವರ ಮುಂದೆ ಅಳು, ಶಾಸ್ತ್ರವ ಕೇಳಿದವರ ಮುಂದೆ ಅಳು. ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಹೇಳ್ತಾರೆ ಇಲ್ಲಿ ಬಸವಣ್ಣವರು. ಹೇ ಹೋತೆ ಹೇಳಿದ್ರು, ನಿನಗೇನಾದ್ರು ಹೋತಂದ್ರು ಬಸವಣ್ಣವರು. ಅಣ್ಣ ಅಪ್ಪ ಮರುಳೆ ಹುಚ್ಚ ಅಂತ ಹೇಳಿ ಮುಂದೆ ಕುರಿ ಅಂತ ಕೇಳಿದ್ರು ನಿನಗೆ, ಮನುಷ್ಯನಿಗೆ. ಹೇ ಕುರಿ, ನಾವೆಲ್ಲ ಕುರಿಗಳಾಗಿದ್ದೀವಿ. ಅದಕ್ಕೆ ಸಂತ ಶಿಶುನಾಳ ಶರೀಫ ಕುರುಬರು ನಾವು ಕುರುಬರು ಅಂತ ಹಾಡಿದರು. ಗೊತ್ತಾಯ್ತು? ಕೇಳಿದಿ? ಕುರುಬರು ನಾವು ಕುರುಬರು ಅಂತಂದ್ರೆ ಆ ಸಮುದಾಯಕ್ಕೆ ಸೇರಿದವರು ಅಲ್ಲ. ಒಂದು ಕುರಿ ಹೆಂಗಿರ್ತಂತಂದ್ರೆ, ಕುರಿ ಅಂದರೆ ದೊಡ್ಡ. ಆ ದೊಡ್ಡ ಕುರಿಯನ್ನು ಒಂದು ಕುರಿ ದಾಡ್ತು ಅಂದ್ರೆ ಹಳ್ಳಕ್ಕೆ ಬಿದ್ದು ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವಂತ. ಅಂಥ ಕುರಿಯನ್ನು ಕಾಯುವಂಥವರು. ಅದಕ್ಕಾಗಿ ನಾವು ದೊಡ್ಡರು ಅಜ್ಞಾನಿಗಳು ಅನ್ನೋಗೋಸ್ಕರ ಕುರಿ, ಹೋತ, ಅಣ್ಣ ಎಲ್ಲ ಹೇಳಿ ಇದಕ್ಕೆ ಕುರಿ ಅಂತ ಕರೆದು. ಹೇ ಕುರಿ, ಹೇ ಹೋತೆ ಅಳು. ಎಲ್ಲಿ ಅಳಬೇಕಂದ್ರೆ ಜ್ಞಾನಿಗಳ ಹತ್ತಿರ ಅಳು, ಬಲ್ಲಿದವರ ಹತ್ತಿರ ಅಳು. ನಿನಗೊಂದು ದಾರಿ ತೋರಿಸ್ತಾರೆ. ನಿನ್ನ ಮನೆಗೆ ಹೋಗೋಕ್ಕೆ ದಾರಿ ಕಾಣಲ್ತಮ್ಮ. ಅವಾಗೇನು ಮಾಡ್ತೀವಿ? ದಾರಿ ಸಿಗಲ್ಲ ಅಂದ್ರೆ ಏನು ಮಾಡ್ತೀವಿ? ಅಳ್ತೀಯಲ್ಲ, ನಕ್ಕೋತ ನಕ್ಕೋತ ಹೋಗ್ತೀವಿ, ಅಳ್ತಿ. ಅತ್ತಾಗ ಯಾರಾದರೂ ಒಬ್ರು ಬರ್ತಾರಲ್ಲಿ, ಬಂದು ಯಾಕೆ ಅಳಗತ್ತಿದೆ ಅಂತ ಕೇಳ್ತಾರೆ. ಯಾಕೆ ಅಳ್ತಾ ಇದ್ದಿ? ಆಗಂತಾರೆ,
ಯಾಕೆ ಅಳಾಗತ್ತಿದ್ರಿ? ನಿಮ್ಮ ಹೆಸರೇನು? ನನ್ನ ಹೆಸರು ಎಂತದ್ರಿ? ನಿಮ್ಮ ಅಪ್ಪ ಶಾಂತಪಾಲಪ್ಪ, ನಿಮ್ಮವ್ವ ಮಹಾದೇವಿ, ಆನಂದ ಮಹಾದೇವಿ. ಹಾಂ, ಈ ಶಾಂತಪಾಲಪ್ಪನ ಮಗ ಅದನ್ನೊಂದು ಶಾಂತಪಾಲ ಮನೆ ಇಲ್ಲೇ ಇಂತಲೇ ಬರ್ತದಂತ ಗೊತ್ತಿರ್ತವ್ರಿಗೆ. ಆಗ ಅವ್ರು ಏನು ಮಾಡ್ತಾರೆ, ನಿನಗೆ ದಾರಿ ಗೊತ್ತೈತೆ ಹಿಂಗೆ ನೆಟ್ಟು ಹೋಗ್ತಮ್ಮ ನಿಮ್ಮ ಮನೆಗೆ ಬರ್ತಂತ ಅಂತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಅವರೇ ಕರ್ಕೊಂಡ್ಬರ್ತಾರೆ ಮನೆಗೆ. ಹಾಂ, ಹಾಗೆ ನೀ ಅತ್ತ ಅಂದ್ರೆ ನಿನಗೆ ಕರ್ಕೊಂಡು ಬಂದು ಮನೆಗೆ ಬಿಡ್ತಾರೆ. ಹಳ್ಳಿಲಂದ್ರೆ ಹಾಗೆ ನಾವು ಅಲ್ಲಿಂದ ಇಲ್ಲಿಗೆ ತಪ್ಪಿಸ್ಕೊಂಡು ಬಂದೇವಿ. ನಾವು ಎಲ್ಲಿಂದ? ಅಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಪ್ಪಿಸ್ಕೊಂಡು ಬಂದೇವಿ. ನಾವು ಅಳಬೇಕಂತ. ಹೆಂಗೆ ಅಳಬೇಕಂದ್ರೆ ದಾರಿ ತೋರಿಸ್ಕೋಬೋ ಸಿಗೋ ತನಕ ಅಳಬೇಕು. ದಾರಿ ತೋರಿಸುತ್ತಾನೆ. ದಾರಿ ತೋರಿಸ್ಲಾತಂದ್ರೆ ಆಗ ದಾರಿ ಹಿಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ. ಎಲ್ಲಿ ಅಳು ಅಂತ ಹೇಳ್ತಾರೆ? ಹೋತೆ ಶಾಸ್ತ್ರವ ಓದಿದವರ ಮುಂದೆ ಅಳು. ವೇದ ಪುರಾಣ ಶಾಸ್ತ್ರ ಏನು ಓದ್ಯಾರಲ್ಲ ಅವ್ರ ಮುಂದೆ ಅಳು. ಹತ್ತೋದಕ್ಕೆ ಒಂದಿಷ್ಟು ದಾರಿ ತೋರಿಸ್ತಾರೆ. ಏನಾಗಿದೆ ಅಂತ ಕೇಳಿದ್ರೆ, ಒಬ್ಬ ಒಂದು ಕೋಟೆ ಒಳಗೆ ಸಿಕ್ಕಾಕೊಂಡಿರ್ತಾನೆ. ಕೋಟೆ ಒಳಗೆ, ಕೋಟೆ ಅಂದ್ರೆ ಗೊತ್ತಲ್ಲ, ಅವ್ರಿಗೆ ತುಂಬ ದೊಡ್ಡ ಒಂದು ಗೋಡೆ, ಅದಕ್ಕೆ ಒಂದೇ ಬಾಗಿಲು ಇರ್ತದೆ, ಕೋಟೆ ಅಂತಾರೆ ಅದಕ್ಕೆ. ಆ ಊರಲ್ಲಿ ಆ ರಾಜ್ಯದಲ್ಲಿ ಅವನು ಸಿಕ್ಕಾಕೊಂಡಿರ್ತಾನೆ. 30-40 ವರ್ಷ ಭಿಕ್ಷಾ ಮಾಡಿ ಮಾಡಿ ಜೀವನ ಮಾಡಿ ಅಲ್ಲೇ ಇರ್ತಾನೆ. ಅವನಿಗೆ ಆ ಊರು ಸಾಕಾಗಿರ್ತದೆ. ಊರು ಸಾಕಾಗಿರುತ್ತೆ. ಹಿಂಗೆ ಮಾತಾಡ್ಬೇಕಪ್ಪ ಬಸವಣ್ಣ, ನೀನು ದೊಡ್ಡ ಬಸವಣ್ಣ ಮಾತಾಡ್ತಿದ್ದಿಲ್ಲ ನೋಡು, ನನಗೆ ಸಣ್ಣ ಬಸವಣ್ಣ ಚಲೋ ಅದ. ಅಲ್ಲಿ ಸಾಕಾಗಿರ್ತದ. ಇನ್ನೊಂದು ಊರಿಗೆ, ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿ ಅವನು ಏನು ಮಾಡ್ತಾನೆ, ಕಣ್ಣಂತೂ ಕಾಣೋಂಗಿಲ್ಲ, ಕಣ್ಣು ಕಾಣ್ತಿದ್ದಿಲ್ಲ ಅವನಿಗೆ. ಎದ್ರಿಗೆ ಕಟ್ಗೆ ಅಳಗಾಡಿಸ್ಕೋದು, ಕಟ್ಗೆ ಹಿಂಗೆ ಉರ್ಕೋತ ಬರ್ತಾನೆ. ಯಾರಾದರೂ ಇದ್ದೀರಿ ಅಂತ ಕೇಳ್ತಾನೆ. ಒಬ್ಬ ಮನುಷ್ಯ ಸಿಗ್ತ. ಯಾಕಪ್ಪ ಯಾರಿಗೆ ಹುಟ್ಟಾಗತ್ತಿದೆ, ಕೇಳಾಗತ್ತಿದೆಯಲ್ಲ ಅಂತಂದಾಗ ಆಗ ಅವ ಅಂತಾನೆ, ಇಲ್ಲ ನನಗೆ ಈ ರಾಜಧಾನಿಯಲ್ಲಿ ಈ ಊರಲ್ಲಿ ನನಗೆ 30-40 ವರ್ಷ ಆಯಿತು ಭಿಕ್ಷೆ ಬೇಡ್ತಾ ಇದ್ದೀನಿ, ಇನ್ನೊಂದು ಹೊಸ ಊರಿಗೆ ಹೋಗ್ಬೇಕಂತೀನಿ, ಒಂದು ದಾರಿ ತೋರಿಸ್ತೇನೋ ಅಂತ ಕೇಳ್ತಾನೆ. ಹಾದಿ ತೋರಿಸ್ತೇನಂತ ಕೇಳಿದಾಗ ಅವಂತಾನೆ, ಆಗಲಿಯಪ್ಪ ಅಂಥೇಳಿ ಬಾ ಅಂತೇಳಿ ಕರ್ಕೊಂಡು ಎಲ್ಲಿ ತಕ್ಕ ಹೋಗ್ತಾನೆ, ಗ್ವಾಡೆ ಹತ್ತಿರ ಹೋಗ್ತಾನೆ. ಕೋಟೆ ಗ್ವಾಡೆ ಇರ್ತದಲ್ಲ, ಗ್ವಾಡೆ ಕಡೆ ಹೋಗ್ತಾನೆ. ನೋಡಪ್ಪ, ಕೋಟೆ ಬಾಗಿಲು ಭಾಳ ದೂರದ, ಈ ಗೋಡೆ ಹಿಡ್ಕೊಂಡೋಗಿ, ಈ ಗೋಡೆ ಹಿಡ್ಕೊಂಡೋಗು, ಹಿಡ್ಕೊಂಡು ಹೋಗು, ಬಾಗಿಲು ಬರ್ತದೆ, ಬಾಗಿಲಿಂದ ನೀನು ಹೋಗ್ಬೋದು. ಆ ಬಾಗಿಲಿಂದ ಆಟಕ್ಕೆ ಬರ್ತದೆ ಅಂತ ಹೇಳಿ ಗೋಡೆ ಕೈ ಹೆಚ್ಚಿ ಕಳಿಸ್ತಾನೆ. ಹಿಂಗೆ ಮುಟ್ಕೋತ ಬರ್ತಾನೆ. ಇನ್ನೇನು ಬಾಗಿಲು ಸಮೀಪ ಬಂತು ಅಂದ ಕೂಡ ಏನು ಮಾಡ್ತಾನೆ, ಅವನಿಗೆ ಮೈಯಾಗ ರೋಗ ಇರ್ತದೆ. ಬಾಗಿಲು ಗ್ವಾಡಿ ಬಿಟ್ಟು ಕೈ ತುರ್ಸ್ಕೋತು, ಕಾಲು ತುರ್ಸ್ಕೋತು, ಮೈ ತುರ್ಸ್ಕೋತು ಮುಂದಕ್ಕೆ ಹೋಗ್ಬಿಡ್ತಾನೆ. ಅಲ್ಟ್ರದಾಗ ಏನಾಗ್ತಂದ್ರೆ ಬಾಗಿಲು ದಾಟಿ ಹೋಗ್ತಾನೆ. ಮತ್ತೆ ಹೋಗ್ತಾನೆ, ಮತ್ತೆ ತಿರ್ತಾನೆ. ಇನ್ನೇನು ಬಾಗಿಲು ಬರ್ತದೆ ಅನ್ನೋದು ತುರಿಸಿ ತಿಂಡಿ ತುರಿಕೆ ಎಂತ್ರಿ, ತುರಿಕೆ ಕೊಡೋದಂತ ತಿಂಡಿ ಕೊಡೋದಂತ ತುರಿಸ್ತದೆ. ಮೈ ರೋಗ ತುರಿಸ್ತದೆ. ಹಾಗೆ ಹಿಂಗೆ ತಿರುಗ್ತಾ ಅಂತಾನೆ, ಎಟ್ಟರೆ ದೂರ ಇರ್ಬೋದು, ಬೇಡ ಅಂತೇಳಿ ಅಲ್ಲೇ ಉಳಿತಾನೆ. ಅವ ತಿರುಗಾಡಬೇಕಾದ್ರೆ ಕಲ್ಲು ಮುಳ್ಳು ಮನುಷ್ಯರೆಲ್ಲ ಹೊಲಸು ಅಲ್ಲೇ ಮಾಡಿರ್ತಾರೆ, ಅದೆಲ್ಲ ತಿಳ್ಕೋತ ಓಡಾಡ್ತಾನೆ. ಇನ್ನೇನು ಬಾಗಿಲು ಬರ್ತಂದ್ರೆ ಮತ್ತೆ ಅಲ್ಲಿ ಸಿಕ್ಕಾಕೊಳ್ತಾನೆ. ಹಾಗೆ ಯಾಕಂತಂದ್ರೆ ನಾವು ಅಲ್ಲಿ ಆ ವ್ಯಕ್ತಿ ಈ ಕೋಟೆಯಿಂದ, ಈ ಊರಿನಿಂದ ಬಿಡುಗಡೆ ಆಗಬೇಕಂತ ಪ್ರಯತ್ನ ಮಾಡ್ತಾನೆ. ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಗಾಡಿ ಕೈ ಹಚ್ಚಿ ತೋರಿಸ್ತಾನೆ, ನೋಡಪ್ಪ ಹಿಂಗೆ ಹೋಗು ನಿನಗೆ ಸಿಗ್ತದೆ ಬಾಗಿಲು ಅಂದಿರ್ತಾನೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲರೂ ಬಂದು ಲಿಂಗ ಕೊಟ್ಟರು, ಅಧ್ಯಾತ್ಮ ಹೇಳಿದ್ರು, ಶಾಸ್ತ್ರ ಹೇಳಿದ್ರು, ಪುರಾಣ ಹೇಳಿದ್ರು, ಕೊನೆಗೆ ಏನಾಗ್ತಂದ್ರೆ ಇಲ್ಲಿ ಏನು ಗೇಟ್ ದಾಟಿದೆವು ಅಂದರೆ ಅದು ಇಲ್ಲೇ ಉಳಿತದ. ನಾವು ಮತ್ತೆ ಮನೆಗೆ ಹೆಂಡತಿ ಗಂಡ ಹೊಲ ಮನೆ ಗಾಡಿ ಬಂಗ್ಲೆ ಅನ್ಕೋತ ಅದ್ರಾಗ ಕಾಲ ಕಳೀತೇವೆ. ಅದಕ್ಕಾಗಿ ನಾವು ಹೇಳ್ತಾರೆ ಇಲ್ಲಿ, ಶಾಸ್ತ್ರವ ಓದಿದವರ ಮುಂದೆ. ಮನುಷ್ಯ ಇದು 3 ದಿನದ ಸಂತಿಯದ
ಇಲ್ಲಿ ನೀವು ಮುಗಿಸೋದ್ರೊಳಗಾಗಿಯೇ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿತ್ತಂದ್ರೆ ವೇದವ ಓದಿದವರ ಮುಂದೆ ಹೇಳು, ಶಾಸ್ತ್ರವ ಓದಿದವರ ಮುಂದೆ ಹೇಳು. ಪಶುವೇನು ಬಲ್ಲುದು ಹಸುರೆಂದು ಎಳಿಸ್ತಾ ಇದೆ. ಅದಕ್ಕೆ ಈ ವಿಷಯರಹಿತನ ಮಾಡಿ ಭಕ್ತಿ ಎನ್ನುವಂಥ ಸುಬುದ್ಧಿಯನ್ನು ಎರೆದು ಎನ್ನನ್ನು ಉಳಿಸಿಕೊಳ್ಳುವಂಥ ಬಸವಣ್ಣವರು ಹೇಳಿದ ಹಾಗೆ ಹಾಡಿನ ಮುಖಾಂತರ 3 ದಿನದ ಸಂತಿ ಏನದು ತಬಲಾಜಿಯವ್ರು ಹೋಗ್ಬಿಟ್ರ? ಆಯಿತು, ನಾನು ಹೋಗ್ತೀನಿ. ಇಲ್ಲಿ ಇಂಥ ವಿಚಾರವನ್ನು ಸಿದ್ಧಲಿಂಗರು ಇಲ್ಲಿ ಉದ್ಧಾರ ಮಾಡುವಗೋಸ್ಕರ ಬರ್ತಾರೆ. ಎಲ್ಲಿಗೆ ಬಂದಿದ್ದು ಕತೆ ಗೊತ್ತಾನಪ್ಪ? ನನಗೆ ಗೊತ್ತಿದ್ರೆ ನಾನೇ ಮ್ಯಾಲೆ ಕೊಡ್ತಿದ್ದಲ್ರಿ, ನಿಮ್ಗೆ ಯಾಕೆ ಎಲ್ಲಿಗೆ ಬಂದಿತ್ತು ಪುರಾಣಕ್ಕಂದ್ರೆ ಅನೇಕ ಸಂತ ಮಹಾತ್ಮರನ್ನು ಉದ್ಧಾರ ಮಾಡುತ್ತಾ, ಅನೇಕ ಭಕ್ತರನ್ನು ಉದ್ಧಾರ ಮಾಡುತ್ತಾ ಬಂದಿರ್ತಾರೆ. ಎಲ್ಲಿಗೆ ಬಂದಿದೆ ಅಂದರೆ ಹೆರೂರು ಗ್ರಾಮಕ್ಕೆ ಬಂದಾರೆ. ಹೆರೂರು ಇದು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಗ್ರಾಮ. ಹೆರೂರು ಗ್ರಾಮಕ್ಕೆ ಬಂದಿದ್ದಾರೆ. ಊರು ಹೊರಗಡೆ ಹೂದೋಟದಲ್ಲಿ ಕೂತಿದ್ದಾರೆ. ಆಗ ಮಹಾತ್ಮರು ಬಂದರೆ ಊರು ಹೊರಗಡೆ ಕೂಡೋದು, ಊರು ಹೊರಗಡೆ ಗುಡಿ ಗುಂಡರ ಕುಟೀರ ಆಶ್ರಮ ಮಾಡ್ಕೊಂಡಿರ್ತಿದ್ರು. ಅಲ್ಲಿ ಊರು ಹೊರಗಡೆ ಕೂತಿದ್ದಾರೆ. ಅಲ್ಲಿ ಒಂದು ಮರ ಇತ್ತು. ಮರ, ಗಿಡ, ದೊಡ್ಡ ಗಿಡ. ಅದು ಎದ್ರ ಗಿಡ ಅಂದ್ರೆ ನೇರಳೆ ಹಣ್ಣಿನ ಗಿಡ. ನೇರಳೆ ಹಣ್ಣು, ನೆಲ್ಲಿ ಏನಂತ್ರಿ? ನೇರಳೆ ಹಣ್ಣು, ನೀಲ್ಕಾಯಿ ಅಂತೀರಿ. ಹಾಂ, ನೇರಳೆ ಹಣ್ಣಿನ ಗಿಡ ಹೊರಗಿರ್ತಾವಲ್ಲ ನೀಲ್ಕಾಯಿ ಥರ. ನೀಲ್ಕಾಯಿನೇ, ನೀಲ್ಕಾಯಿ ನೇರಳೆ ಹಣ್ಣಿನ ಗಿಡ, ನೀಲಕಾಯಿ ಗಿಡ ಎರಡು ಹೇಳ್ತಾರೆ. ಅಲ್ಲಿ ಕೂತಿದ್ದಾರೆ, ಮರದ ಕೆಳಗೆ ಕೂತಿದ್ದಾರೆ 8 ಜನ ಅವರು ಶಿಷ್ಯರು. ನೀಲಕಾಯಿ ಯಾವಾಗ ಆಗ್ತಾವ ಮಗ? ಬ್ಯಾಸ್ಗೆಗೆ ಆಗ್ತಾವ, ಮಳೆಗಾಲದಾಗ ಆಗ್ತಾವ. ನೇರಳೆ ಹಣ್ಣು ಸಿಗೋದು ಮಳೆಗಾಲದಲ್ಲಿ. ಸುಗ್ಗಿ ಅಂತೂ ಮುಗಿದು ಹೋಗ್ಯದ. ಇವ್ರಂತಾರೆ ದೊಡ್ಡ ಗಿಡ, ದೊಡ್ಡದು, ಅಪಾಟ ದೊಡ್ಡದು, ದೊಡ್ಡ ಕಾಯಿ ಇರಬೇಕು, ಇದಕ್ಕೆ ರುಚಿ ಕಾಯಿ ಇರ್ಬೋದು. ಇವರಿಗೆಲ್ಲ ನೇರಳೆ ಹಣ್ಣಿನ ನೆರಳಲ್ಲಿ ಕೂತಿದ್ದಾರೆ. ಇವ್ರು ಶಿಷ್ಯರಿಗಂತಾರೆ, ಶಿಷ್ಯರೆಲ್ಲ ಅಂತಾರೆ ಗುರುಗಳಿಗಪ್ಪ, ನಮಗೊಂದಿಟ್ಟು ಹಣ್ಣು ತಿನ್ಬೇಕು ಅನ್ಸಾಗತ್ತೈತಿ, ಹಣ್ಣು ತಿನ್ಬೇಕು ಅನ್ಸಾಗತ್ತೈತಿ. ಯಾವ ಹಣ್ಣು ಅಂತ ಕೇಳ್ತಾರೆ. ನಾವು ಏನು ಕುಂತೀವಲ್ಲ, ನೇರಳೆ ಹಣ್ಣು, ನೀಲಕಾಯಿ ಗಿಡದ ಕೆಳಗೆ ಕೂತೇವಿ, ನೀಲಕಾಯಿ ತಿನ್ಬೇಕು ಅನ್ಸಾಗತ್ತೆ. ಸುಗ್ಗಿ ಅಂತೆಲ್ಲ ಮುಗಿದು ಹೋಗ್ಯದ. ಇನ್ನೇನು ಮಾಡ್ಬೇಕಂತ ಸಿದ್ಧಲಿಂಗ ಕಣ್ಣು ಮುಚ್ಚಿ ದೇವರ ಧ್ಯಾನವನ್ನು ಮಾಡ್ತಾನೆ. ದೇವರ ಧ್ಯಾನವನ್ನು ಮಾಡಿ ಆ ಶಿಷ್ಯರಿಗೆ ಹೇಳ್ತಾರೆ, ನೋಡು ಈ ದಕ್ಷಿಣ ಭಾಗದಲ್ಲಿ ಒಂದು ಟೊಂಗೆ ಇದೆ. ಟೊಂಗೆ ಅಂದ್ರೆ ಏನಲ್ಲ ಗೊತ್ತಾಗ್ತಾರೆ? ಟೊಂಗೆ, ಪಂಟಿ. ಆ ಪಂಟಕ್ಕೆ ಕಾಯಿಗಳು ಮುತ್ಕೊಂಡಿದ್ದಾವ. ಆ ಕಾಯಿಗಳನ್ನು ತಗೊಳ್ರಿ ಅಂತೇಳಿ ಮ್ಯಾಲೆ ಏರಕ್ಕೆ ಹಚ್ತಾನೆ. ಹಾಗೆ ಸಿದ್ಧಲಿಂಗ ಹೇಳಿದ ಹಾಗೆ ಯಾವ ಸೃಜನಲ್ಲದೆ ಎಲ್ಲ ಆಗಿ ಹೋಗಿದ್ದು ಅವನ ವಾಣಿಯಂತೆ, ಅವನ ಆಶೀರ್ವಾದಂತೆ ದಕ್ಷಿಣ ದಿಕ್ಕಿಗೆ ಇರ್ತಕ್ಕಂಥ ಟೊಂಗೆಗೆ, ಆ ಹೊಂಟೆಗೆ ಕಾಯಾಗಿರುವುದನ್ನು ತಂದು ಸಿದ್ಧಲಿಂಗನಿಗೆ ನೈವೇದ್ಯವನ್ನು, ಲಿಂಗಕ್ಕೆ ಎಡೆಯನ್ನು ಮಾಡಿ ಸ್ವೀಕರಿಸ್ತಾರೆ ಅನ್ನುವಂಥದ್ದನ್ನು ಪುರಾಣದಲ್ಲಿ ನೋಡ್ತೇವೆ. ಅಂದರೆ ಸುಗ್ಗಿ ಅಲ್ಲದ ಕಾಲದಲ್ಲಿಯೂ ಆ ಶಿಷ್ಯರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಸಿದ್ಧಲಿಂಗ. ಅಂಥ ಸಿದ್ಧಲಿಂಗನ ಮಹಿಮೆ ಅಪಾರವಾಗಿರುವಂಥದ್ದು. ಹೀಗೆ ಸಿದ್ಧಲಿಂಗ ಅನೇಕ ಲೀಲೆಗಳನ್ನು ತೋರುವುದರ ಮುಖಾಂತರ ಮುಂದೆ ಎಲ್ಲಿ ಬರ್ತಾನೆ ಗೊತ್ತಾ? ಎಲ್ಲಿ ಬರ್ತಾನೆ? ಮುಂದಕ್ಕೆ ಬರ್ತಾನೆ. ಮುಂದೆ ಅದೇ ಹೆರೂರ ಗ್ರಾಮದಲ್ಲಿ ಲಿಂಗಣ್ಣ ಒಡೆಯ ಅಂತ ಇರ್ತಾನೆ. ಲಿಂಗಣ್ಣ ಒಡೆಯ ಅಂತಂದ್ರೆ ಈ ಸಿದ್ಧಲಿಂಗನ ಕಂಡ್ರೆ ಭಾಳ ಉರ್ಕೊಂತಿದ್ದ. ಇವನಿಗೆ ಏನಾದರೂ ಮಾಡಿ ಪಾಠ ಕಲಿಸ್ಬೇಕು, ಏನಾದರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ವಿಚಾರ ಮಾಡ್ತಾನೆ. ಅಷ್ಟರದಾಗ ತಬಲಾಜಿಯವರು ಬರ್ತಾರೆ. ಆಗ ಒಂದು ಹಾಡಿದ ಮೇಲೆ ಲಿಂಗಣ್ಣ ಒಡೆಯನ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ.
ಸಿದ್ಧಲಿಂಗ ಹೆರೂರು ಗ್ರಾಮದಲ್ಲಿರುವಾಗ ಲಿಂಗಣ್ಣ ಒಡೆಯ ಅಂತ ಇರ್ತಾನೆ. ಲಿಂಗಣ್ಣ ಒಡೆಯ ಸಿದ್ಧಲಿಂಗನಿಗೆ ಹೇಗಾದರೂ ಮಾಡಿ ಅಪಪ್ರಚಾರ ಮಾಡಬೇಕು, ಏಕೆಂದ್ರೆ ಅವ್ನು ಕಂಡ್ರೆ ಸೇರ್ತಿದ್ದಿಲ್ಲ, ಅವನು ಕಪಟಿ ಮೋಸಗಾರ ವೇಷ ಹಾಕೊಂಡು ಬಂದಿದ್ದಾನ ಅಂತ ಹಿಂಗೆ ಬೈತಿದ್ದ. ಲಿಂಗಣ್ಣ ಒಡೆ ಏನು ಮಾಡ್ತಾನಂತಂದ್ರೆ ಇವನನ್ನು ಏನಾದರೂ ಮಾಡಿ ಆರೋಗ್ಯ ತಪ್ಪಿಸ್ಬೇಕು, ಆರೋಗ್ಯ ಹದಗೆಡಿಸ್ಬೇಕು. ಆಗ ಅವನು ಏನು ಮಾಡ್ತಾನೆ, ಒಂದೆರಡು ತೆಂಗಿನಕಾಯಿ, ಒಂದಿಷ್ಟು ಬಾಳೆಹಣ್ಣು ತೆಂಗಿನಕಾಯಿಯನ್ನು ಹಾಗೆ ತಂದು ಕೊಡಬೇಕಾಗಿತ್ತು. ಏನು ಮಾಡ್ತಾನಂತಂದರೆ ಅವನಿಗೆ ಕೊಡುವುದು ನಾಳೆಗಿದ್ರೆ ಹಿಂದಿನ ದಿವಸ ಕೆಸರಲ್ಲಿ ಅದನ್ನು ಹೂತಿಟ್ಟು, ಮಣ್ಣಾಗ ಕೆಸರಾಗ ಅದನ್ನು ಹೂತಿಟ್ಟು ಅದನ್ನು ಕೊಳಿಸಿ ತಂದು ತೊಳೆದು ಕೊಡ್ತಾನೆ, ಇದು ಸ್ವೀಕರಿಸ್ರಿ ಅಂತೇಳಿ. ಅದನ್ನು ಅವನಿಗೆ ಸಿದ್ಧಲಿಂಗನೇ ಗೊತ್ತಿವ ಹೇಗೆ ತಂದಿದಾನಂತ. ಕೆಸರಲ್ಲಿಟ್ಟಿರ್ತಕ್ಕಂಥ ತೆಂಗಿನಕಾಯಿ, ಎಳೆನೀರು, ಬಾಳೆಹಣ್ಣನ್ನ ಲಿಂಗಕ್ಕೆ ಎಡೆ ಮಾಡಿದಾನೆ ಸ್ವೀಕರಿಸ್ತಾನಂತಂದ್ರೆ, ಲಿಂಗ ಅಂದರೆ ಪರಮಾತ್ಮ ಒಲಿದಿದ್ದೆ ಆದರೆ ವಿಷವು ಅಮೃತ ಹೌದು. ಆ ಅಮೃತ ಸ್ವರೂಪ ಅದನ್ನು ಸ್ವೀಕರಿಸ್ತಾನೆ. ಅಷ್ಟೇ ಅಲ್ಲ, ಮತ್ತೊಂದು ದಿನ ಏನು ಮಾಡ್ತಾನೆ, ಹಳೆಯ ತಂಗಳ ಅನ್ನವನ್ನು ತಗೊಳ್ಕೊಳ್ತಾನೆ. ಅದರಲ್ಲಿ ನೆಲ್ಲಿಕಾಯಿಯ ರಸವನ್ನು ಹಾಕಿ ತಿನ್ನಕ್ಕೆ ಕೊಡ್ತಾನೆ. ಅನ್ನ ಮೊದಲೇ ಹಣಸಿರ್ತದೆ. ನಿಮಗೆಲ್ಲ ಗೊತ್ತಿದೆ, ಶರಣಬಸವೇಶ್ವರನ ಚರಿತ್ರೆಯಲ್ಲಿ ಬಂದೇ ನಮಾಜ್ ಆ ದೇವರು ಮುಸ್ಲಿಂ ಬಂದೇ ನಮಾಜ್ ನೈವೇದ್ಯವನ್ನು ತಂದಾಗ ಅವರ ಪದ್ಧತಿ, ಅವರ ಒಂದು ಸಂಸ್ಕೃತಿಯಂತೆ ನಾನ್ ವೆಜ್ ಮಾಂಸಾಹಾರವನ್ನು ಶರಣಬಸಬೇಕು ತಂದಾಗ ಅದನ್ನು ಪೂರ್ಣವಾಗಿ ಅವನ ಕೈ ಹಚ್ಚಿದಾಗ ಅದೆಲ್ಲ ಹೋಗಿ ಗುಲಾಬಿ ಹೂವು ಆಗಿತ್ತು ಅನ್ನುವಂಥದ್ದು ನೋಡ್ತಾ ಬರುತ್ತೇವೆ. ಮಹಾತ್ಮರ ಆಶೀರ್ವಾದ ಹಾಗಿರುತ್ತದೆ. ಹಾಗಿಲ್ಲಿ ಅವನು ಕೊಳೆತಿದ್ದಂಥ ಬಾಳೆಹಣ್ಣು, ಕೊಳೆತಿರುವಂಥ ಅನ್ನವನ್ನು ಅದರಲ್ಲಿ ನೆಲ್ಲಿಕಾಯಿ ರಸವನ್ನು ಹಾಕಿ ತಂದ್ರೆ, ಹುಳಿ ಹಾಕಿ ತಂದ್ರೆ ಹೇಗಿರ್ಬೇಕು, ಮತ್ತೆ ಹುಳಿಯಾಗಿರುತ್ತದೆ. ಮತ್ತಿಷ್ಟು ಅದನ್ನು ಹಾಕಿದಾಗ ಲಿಂಗಕ್ಕೆ ಅರ್ಪಿಸಿ ಅದನ್ನು ಸಿದ್ಧಲಿಂಗ ಸ್ವೀಕರಿಸ್ತಾನೆ. ಏನೂ ಆಗುವುದಿಲ್ಲ ಸಿದ್ಧಲಿಂಗನಿಗೆ. ಈಗ ಮಾಡಬಾರ್ದು ಅಂತ ಏನು ಮಾಡ್ತಾನೆ, 24,000 ಬಾಳೆಹಣ್ಣು, 24,000 ಬಾಳೆಹಣ್ಣು ಎಷ್ಟು ಜನ ಆಗ್ತದೆ ನೋಡಿ ಲೆಕ್ಕ ಮಾಡಿ. 800 ಎಳ್ನೀರು 24,000 ಬಾಳೆಹಣ್ಣು ಕೆಸರಾಗಿ ಮುಚ್ಚಾಕ್ತಾನೆ. ಒಂದು ದಿವಸ ಮುಚ್ಚಿ ಹಾಕಿ ಮರುದಿವಸ ಸಿದ್ಧಲಿಂಗನಿಗೆ ತಂದು ಕೊಡ್ತಾನೆ. ನಿನ್ನಲ್ಲಿ ಶಕ್ತಿ ಇದ್ರೆ, ನಿನ್ನಲ್ಲಿ ತಾಳುವಂಥ, ನಿನ್ನಲ್ಲಿ ಅದನ್ನು ಸ್ವೀಕರಿಸುವಂಥ ನಿಜವಾದ ನಿನ್ನ ಸ್ವಂತ ಆಗಿದ್ರೆ, ನಿಜವಾಗಿ ನೀನು ಮಹಾತ್ಮನಾಗಿದ್ದರೆ, ಕಪಟಿ ಅಲ್ಲದೇ ಇದ್ದರೆ ಇದೆಲ್ಲವನ್ನು ಸ್ವೀಕರಿಸ್ಬೇಕು ನೀವು ಒಬ್ಬನೇ ಅಂತ ಹೇಳ್ತಾನೆ ಆ ಲಿಂಗಣ್ಣ ಒಡೆಯ. ಆಗಲಿ ಅಂತ ಪರಮಾತ್ಮನ ಇಚ್ಛೆ ಹೇಳಿಲ್ಲ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಹಾಗೆ ಯೋಗಕ್ಷೇಮವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ, ಹೇ ಪರಮಾತ್ಮ, ಇದು ನನ್ನ ಪರೀಕ್ಷೆ, ನಿನ್ನ ಆಶೀರ್ವಾದ ಇದ್ದರೆ ಇದೆಲ್ಲ ಸ್ವೀಕರಿಸುವಂಥ ಶಕ್ತಿಯನ್ನು ಕೊಡುವಂಥ ಪರಮಾತ್ಮನ ಆ ಲಿಂಗದೇವನ ಸ್ಮರಣೆಯನ್ನು ಮಾಡಿ 24,000 ಬಾಳೆಹಣ್ಣು ತಿಂತಾನೆ, 800 ತೆಂಗಿನಕಾಯಿ ನೀರನ್ನು ಕುಡಿತಾನೆ ಸಿದ್ಧಲಿಂಗ. ಆಗ ಲಿಂಗನೊಡೆಯ ಆಶ್ಚರ್ಯವಾಗಿ ಅಂತಾನೆ, ನೀನೇ ಅಪ್ಪ ಸಾಕ್ಷಾತ್ ಸಿದ್ಧಲಿಂಗ, ನನ್ನ ತಪ್ಪಾಯ್ತು, ನಿನ್ನನ್ನು ಆರೋಗ್ಯ ಕೆಡಿಸ್ಬೇಕಂತ ಮಾಡಿದ್ದೆ, ತಪ್ಪಾಯ್ತಂತ ಕ್ಷಮೆ ಕೇಳ್ತಾನೆ. ಹೀಗೆ ಕ್ಷಮೆಯನ್ನು ಕೇಳುವಂಥವನ್ನ ಆಗ್ತಾನೆ ಆ ಲಿಂಗನ ಒಡೆಯ.
ಅವನ ಮಹಿಮೆ ಅಪಾರ ಸಿದ್ಧಲಿಂಗನ. ನೀವು ಹಿಂದೆ ನೋಡ್ಬೋದು ಇಂಥ ವಿಚಾರವನ್ನು. ಬಸವಣ್ಣನವರಿಗೆ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಅಹಂಕಾರ ಇರ್ತದೆ ಎಲ್ಲರಿಗೂ, ಇರ್ತದಲ್ಲ ಬಸವಣ್ಣ? ಅಹಂಕಾರ ಇರ್ತದಲ್ಲ? ಹಿಂಗೆ ಮಾಡ್ತಾನೆ ನೋಡ್ತೀರ. ಅಹಂಕಾರ ಪ್ರತಿಯೊಬ್ಬರಿಗೂ ಇರ್ತದ. ಮದ ಅಂತಾರದು, ರೂಪ ಮದ, ಕುಲ ಮದ, ವಿದ್ಯಾ ಮದ, ಅಧಿಕಾರ ಮದ, ಎಲ್ಲ ಮದಗಳ ಅಷ್ಟ ಮದಗಳ ಪ್ರತಿಯೊಬ್ಬರಿಗೆ ಬಂದಾಗ ಅದು ಅಹಂಕಾರ ತುದಿಯ ತಲೆ ಏರಿ ಕೂತಿರ್ತದ. ಅಹಂಕಾರ ಬಂತು ಅಂದರೆ ಯಾರೂ ಕಣ್ಣಿಗೆ ಕಾಣಂಗಿಲ್ಲ ರೀ. ಯಾಕೆ ನಮ್ಮ ಕಣ್ಣಿಗೆ ಎದುರಿರಂಗಿಲ್ಲ, ಮೇಲಾಗಿರ್ತಾವೆ, ಅದಕ್ಕೆ ಕಾಣಂಗಿಲ್ಲ. ಅದಕ್ಕೆ ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡ. ಹಾವು ತಿಂದವರು ನುಡಿಸಬಹುದು. ಅಹಂಕಾರದ ಭೂತ ಪಿಸಾಚಿ ಬಡ್ಕೊಳ್ತು ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಮಾತಾಡೋಸಕ್ಕೆ ಸಾಧ್ಯವಿಲ್ಲ. ಹಾಗೆಲ್ಲ ಬಸವಣ್ಣನವ್ರಿಗೆ ಒಂದಿಟ್ಟು ಅಹಂಕಾರ, ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನು ಅಂತಂದ್ರೆ ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮರು, ಉಳಿದವರೆಲ್ಲ ದೇವರ ಸ್ವರೂಪ ಕೂಡಲ ಸಂಗಮ ದೇವ, ನಾನೊಬ್ಬನೇ ಭಕ್ತ ಇದ್ದೀನಿ. ಇಷ್ಟೋ ಜನರಿಗೆ 1,96,000 ಜನಗಳಿಗೆ ನಾನೇ ಪ್ರಸಾದ ಮಾಡಿಸ್ತಾ ಇದ್ದೀನಿ. ನನ್ನ ಅರಮನೆಯಲ್ಲಿ ನನ್ನ ಕೈಯಲ್ಲಿ ಇವರು ಪ್ರಸಾದ ಮಾಡ್ತಾ ಇದ್ದಾರ. 1,96,000 ಊಟ ಮಾಡಿಸ್ತಿದ್ದಂತೆ ದಿನನಿತ್ಯ ಪ್ರಸಾದ. ಹಾಗೆ ಅವನಲ್ಲಿ ನಾನು 1,96,000 ಜನರಿಗೆ ಪ್ರಸಾದ ಮಾಡಿಸ್ತಾ ಇದ್ದೀನಿ ಅಂತ ಅಹಂಕಾರ ಒಳಗೆ ಮೊಳಕೆ ಹೊಡೆದಿತ್ತು. ಆಗ ಪ್ರಭುದೇವರು, ಅಲ್ಲಮ ಪ್ರಭು ಗೊತ್ತಾಗ್ತದೆ. ಜ್ಞಾನಿಗಳು ಅಲ್ಲಮ ಪ್ರಭು ಗೊತ್ತಾಗಿ ಅವನು ಅಡುಗೆ ಮಾಡಿಟ್ಟಿದ್ದ, ನನಗೆ ಹಸುವಾಗ್ಯದ, ಮೊದಲು ಊಟ ಕೊಡಿ ಅಂತ ಕೇಳ್ತಾನೆ. ಕೇಳ್ದ ಬಂದು ಕೂಡಿಸಿದ್ರು ಸೇವೆ ಮಾಡೋರು. ಊಟಕ್ಕೆ ಮಾಡೋಕ್ಕೆ ಶುರು ಮಾಡ್ದ. ಬಡಿಸಿದ್ರು ಖಾಲೇ ಆಗೋದು. 1,96,000 ಜನರ ಊಟ ಮಾಡುವುದನ್ನು ಒಬ್ಬನೇ ಊಟ ಮಾಡ್ದ. ಬಸವಣ್ಣನಿಗೆ ಗೊತ್ತಾಯಿತು, ಇದು ಪ್ರಭು ನನಗೋಸ್ಕರ ನನ್ನಲ್ಲಿ 1,96,000 ಜನರಿಗೆ ಊಟ ಮಾಡಿಸ್ತೀನಿ, ಅದು ನಾನು ಒಬ್ಬನೇ ತಿಂತೀನಿ, ಒಬ್ಬನೇ ಊಟ ಮಾಡ್ತೀನಿ ಅನ್ನುವಂಥದ್ದನ್ನು ತೋರಿಸಿಕೊಟ್ಟವನು ಅಲ್ಲಮ ಪ್ರಭು. ಅದಕ್ಕೆ ನನ್ನಲ್ಲಿ ಅಹಂಕಾರ ಬಂದಿತ್ತು. ಯಪ್ಪ ನನ್ನ ಕ್ಷಮೆ ಆಗ್ಯದ ಅಂತ ಕೇಳ್ತಾನೆ ಬಸವಣ್ಣ ಅಲ್ಲಮ ಪ್ರಭುವಿಗೆ. ಏ ಪ್ರಭುದೇವ, ನನ್ನನ್ನು ಕ್ಷಮಿಸು ತಂದಾಗ ಆಗಲಿ ಬಸವಣ್ಣನಲ್ಲಿ ಇಟ್ಟು ಅಹಂಕಾರ ಬಂದಿತ್ತು, ಅದಕ್ಕೆ ನಾನು ಈ ರೀತಿ ಮಾಡಿದೆ, ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾನೆ. ಮತ್ತು ಯಥಾ ಪ್ರಕಾರ ಪ್ರಸಾದ ಹೇಗೆ ಮಾಡಿದ್ರಲ್ಲ ಹಾಗೇ ಪ್ರಸಾದ ತಯಾರಿದೆ. ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದ ಪಾಂಡವರಿಗೆ ಪರುಷ ಬಟ್ಟಲ ಕೊಟ್ಟಿದ್ದ ಕೃಷ್ಣ, ಪ್ರಸಾದ ಬಟ್ಟಲ ಕೊಟ್ಟಿದ್ದ. ಪ್ರಸಾದ ಬಟ್ಟಲವನ್ನು ದ್ರೌಪದಿ ಕೈಯಾಗ ಕೊಟ್ಟಿದ್ದ ಕೃಷ್ಣ. ಎಲ್ಲರೂ ಊಟ ಆದಮೇಲೆ ಆಕೆ ಊಟ ಮಾಡಬೇಕು, ಇಲ್ಲಾಂದ್ರೆ ಮೊದಲೇ ಊಟ ಮಾಡಿದ್ರೆ ಖಾಲಿ ಆಗ್ತಿತ್ತು. ಅಂಥ ಪ್ರಸಾದ ಮಹಿಮೆಯನ್ನು ನೋಡ್ತೇವೆ. ಸಿದ್ಧಲಿಂಗ ಹೀಗೆ ಹಲವಾರು ಲೀಲೆಗಳನ್ನು ತೋರೋದ್ರ ಮುಖಾಂತರ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಪ್ರದರ್ಶನೆ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ಆಶೀರ್ವಾದವನ್ನು ಮಾಡಿ ಮುಂದೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ, ಎಲ್ಲಿಗೆ ಬರ್ತಾರೆ ಬಸವಣ್ಣ? ಸ್ತ್ರೀ ರಾಜ್ಯಕ್ಕೆ ಬರ್ತಾರೆ. ಸ್ತ್ರೀ ರಾಜ್ಯ ಗೊತ್ತದ? ಮಹಾಭಾರತದಲ್ಲಿ ಸ್ತ್ರೀ ಪರ್ವ ಅಂತ ಇದೆ. ಹಾಗೆ ಸಿದ್ಧಲಿಂಗನ ಕಾಲದಲ್ಲಿ ಸ್ತ್ರೀ ರಾಜ್ಯ, ಮಹಿಳಾ ರಾಜ್ಯ ಅನ್ನುವಂಥ ಒಂದು ರಾಜ್ಯ ಇತ್ತು. ಆ ರಾಜ್ಯಕ್ಕೆ ಬರುವಂಥವನಾಗ್ತಾನೆ. ಅಲ್ಲಿ ಎಲ್ಲ ಸ್ತ್ರೀ ಸಾಮ್ರಾಜ್ಯ, ಸೈನಿಕರು, ಮಂತ್ರಿಗಳು, ರಾಣಿ ಎಲ್ಲ ಹೆಣ್ಮಕ್ಕಳೇ ಅಲ್ಲಿ ಕಾರವಾರ. ನಮ್ಮಲ್ಲಂತೇವೆ
ನಿಮ್ಮ ಅವ್ವಗೆ ಅವ ಅಂತೆ ಮಾತೆ ಅಂತೀವಿ, ತಾಯಿ ಅಂದ್ರೆ ಮಾತೆ ಅಂತಾರೆ, ತಂದೆ ಅಂದರೆ ಮಾತೃ ಅನ್ನೋಂಗಿಲ್ಲ. ಮಾತೆ ಅಂತ ಯಾಕೆ ಹೇಳ್ತಾರಂತಂದ್ರೆ ಮನ್ಯಾಗ ನಿಮ್ಮ ಅವನೇ ಜಾಸ್ತಿ ಮಾತಾಡ್ತಾಳೆ, ನಿಮ್ಮ ಅಪ್ಪ ಜಾಸ್ತಿ ಮಾತಾಡ್ತಾನೋ? ನಿಮ್ಮ ಅವಲ್ಲ ಇಬ್ಬರು ಮಾತಾಡ್ತಾನೆ. ಮಾತೆ ತಾಯಂದಿರಿಗೆ ಮಾತೆ ಅಂತಾರಂದ್ರೆ ಮಾತೆ ಜಾಸ್ತಿ ಇರೋದ್ರಿಂದ ಈಗ ನೀವೆಲ್ಲ ಬಂದರೆ ಸುಮ್ಮನೆ ಕೂತಿರ್ಕೆ ಈ ಕಡೆಗೆಲ್ಲ ಕಿರಿದು ಬಂದಿರ್ತಾರಲ್ಲ ಈ ಕಡೆ ನಿಮ್ಮಲ್ಲ ಅಲ್ಲಿ ನಮ್ಮೂರಾಗ ಮತ್ತೆ ಐತಾಗಿ ಈಗ ಬಂದೆ ಯಾಕೆ ಅಂತಾರೆ. ಹಾಗೆ ಮಾತೆಯರಿಗೆ ಮಾತೆ ಜಾಸ್ತಿ ಆಡ್ತಾರಂತ ಆ ಕಾಲದಲ್ಲಿ, ಆ ಸಿದ್ಧಲಿಂಗನ ಕಾಲದಲ್ಲಿ ಒಂದು ಸ್ತ್ರೀ ಸಾಮ್ರಾಜ್ಯ. ಮಹಾಭಾರತದಲ್ಲಿ ಸ್ತ್ರೀ ಪರ್ವ ಅಂತಿದೆ. ನಮ್ಮ ದೇಶವನ್ನು ಕೂಡ ಒಬ್ಬ ಸ್ತ್ರೀನೂ ಆಳಿದ್ದು ನೋಡಿದ್ದೇವೆ. ಇಂದಿರಾ ಗಾಂಧಿ ಅಲ್ಲ, ತಮಿಳುನಾಡು ಆಡಿದ ಜಯಲಲಿತಾ. ಸ್ತ್ರೀಯ ರಾಜ್ಯ. ಆ ಸ್ತ್ರೀ ರಾಜ್ಯಕ್ಕೆ ಹೋಗುವಂಥವ್ರು ಆಗ್ತಾರೆ. ಹೋಗುವಾಗ ದಾರ್ಯಾಗ ಒಂದು ನದಿ ಇರುತ್ತೆ, ನಾಗಿಣಿ ನದಿ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರವನ್ನು ಶರಣಬಸವೇಶ್ವರನ ಚರಿತ್ರೆಯಲ್ಲಿ ಅರಳಗುಂಡಿಗೆಯನ್ನು ಬಿಟ್ಟು ಕಲಬುರಗಿ ಬರುವಾಗ ಭೀಮಾ ನದಿ ತುಂಬಿ ಹರಿತಾ ಇರ್ತದೆ. ಪ್ರತಾಪಾದವರು ತಡೆ ಹಿಡಿತಾರೆ, ಅಲ್ಲಿ ಕೆಲವು ದಿವಸ ಇರ್ತಾರೆ. ಭೀಮಾ ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನಾನು ಕಲ್ಯಾಣಕ್ಕೆ ಹೋಗಬೇಕು, ಕಲಬುರಗಿ ಅಂದಿಲ್ಲ ಅವರು, ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತು, ಬಸವ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅವರು. ಬಸವ ಕಲ್ಯಾಣಕ್ಕೆ ಹೋಗಬೇಕು, ನಾನು ಅರಳಗುಂಡಿಗೆಯಲ್ಲಿ ಮಾಡಿದ ಕಾರ್ಯ ಸಾಕು, ಇನ್ನು ಮುಂದೆ ನಾನು ನನ್ನ ಹೆಂಡತಿ ಎಲ್ಲ ಕೂಡಿ ಕಲ್ಯಾಣದಲ್ಲಿ ಆ ಬಸವನ ಕ್ಷೇತ್ರದಲ್ಲಿ ನಾನು ಒಂದಿಷ್ಟು ಸೇವೆ ಮಾಡಬೇಕು. ಅವರು ನಡೆದಾಡಿದಂಥ ದಾಸೋಹ ಅನುಭವ ಕಾಯಕ ಮಾಡಿದಂಥ ಕ್ಷೇತ್ರದಲ್ಲಿ ನಾನು ಹೋಗಿ ಒಂದಿಷ್ಟು ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು ಅಂತ ಅರಳಗುಂಡಿಗೆಯನ್ನು ಬಿಟ್ಟು ಬರುವಾಗ ಮಳೆಗಾಲ ಸಂದರ್ಭ, ಭೀಮಾ ನದಿ ತುಂಬಿ ಬೋರು ಕರೆದು ತುಂಬಿ ಹರಿತಾ ಇತ್ತು. ಆಗ ತಾಯಿಯ ಪ್ರಾರ್ಥನೆ ಮಾಡ್ತಾರೆ, ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಗಂಗೆಯನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಗಂಗೆ ಅವರಿಗೆ ಹೋಗಲು ದಾರಿ ಮಾಡಿಕೊಟ್ಟದು ಅಂತ ನಾವು ಪುರಾಣದಲ್ಲಿ ನೋಡ್ತಾ ಬರ್ತೀವಿ, ಶರಣಬಸವನ ಪುರಾಣದಲ್ಲಿ. ಹಾಗೆ ಸಿದ್ಧಲಿಂಗ ಆ ಸ್ತ್ರೀ ರಾಜ್ಯಕ್ಕೆ ಹೋಗಬೇಕಾಗಿದೆ, ಅವರನ್ನು ಉದ್ಧಾರ ಮಾಡಬೇಕಾಗಿದೆ, ಅವರ ಲಿಂಗ ದೀಕ್ಷೆ ಕೊಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಾಗಿಣಿ ನದಿ ತುಂಬಿ ಹರಿತಾ ಇತ್ತು. ಆ ನದಿಗೆ ಶಿಷ್ಯರಂತಾರೆ, ಹೆಂಗೆ ಹೋಗೋದ್ರ ಗುರುಗಳೇ, ತುಂಬ ಹರಿತಾ ಇದೆ. ತುಂಬಿ ಹರಿತಾ ಇದೆ ತಂದಾಗ ಅವರು ಏನು ಮಾಡ್ತಾರೆ, ಪರಮಾತ್ಮನ ಸ್ಮರಣೆ ಮಾಡ್ತಾರೆ, ಲಿಂಗದೇವನ ಸ್ಮರಣೆ ಮಾಡ್ತಾರೆ. ಆ ಪರಮಾತ್ಮ ಧಾರಣೆ ಮಾಡಿದಂಥ ಭಗೀರಥನಿಂದ ಈ ಭೂಮಿಯನ್ನು ಹಚ್ಚ ಹಸಿರು ಮಾಡಿದಂಥ ಗಂಗೆ ಧರೆ ಇಳಿದಿದ್ದಾಳಲ್ಲ, ಆ ಗಂಗೆಯನ್ನು ಸ್ಮರಣೆ ಮಾಡ್ತಾರೆ. ಸ್ಮರಣೆಯನ್ನು ಮಾಡಿ ಹೆಜ್ಜೆ ಇಡ್ತಾರೆ. ಹೇಗೆ ಹೆಜ್ಜೆ ಇಡ್ತಾ ಹೋಗ್ತಾರೋ ನೀರಲ್ಲಿ, ಹಾಗೆ ನದಿ ಇಬ್ಬಾಗವಾಗಿ ಹೋಗಲು ದಾರಿ ಮಾಡಿಕೊಡ್ತದೆ, ಹಾದಿ ಮಾಡಿಕೊಡ್ತದೆ ನದಿ. ನಮಗೆ ಮನುಷ್ಯರೇ ದಾರಿ ಮಾಡಿಕೊಡಂಗಿಲ್ಲ, ಹೌದಲ್ಲ? ನಮ್ಮವರೇ ನಮಗೆ ದಾರಿ ಕೊಡಂಗಿಲ್ಲ, ಗಂಗೆ ನೀರು ದಾರಿ ಮಾಡಿಕೊಡ್ತು. ಹೀಗೆ ಅನೇಕ ಲೀಲೆಗಳನ್ನು ತೋರುವುದ್ರ ಮುಖಾಂತರ ಎಲ್ಲಿ ಬಂದೇವಪ್ಪ, ಹಾಲು ಕೊಡ್ತೀವಲ್ಲ, ಹಾವಿಂದೇ ಒಂದು 4 ದಿವಸ ಹೋಯ್ತು, ಈಗ ಹಾಲಿಂದ ಇಷ್ಟು ದಿವಸ. ಹಾಲು ಒಬ್ಬಳು ಹೆಣ್ಮಗಳು ಹಾಲು ಕೊಡ್ತಿರೋ ದಿನನಿತ್ಯ. ನಾನು ಕೇಳಾರ್ದೆ ಹಂಗೆ ಹಾಲು ಕೊಡಾಗತ್ತಿದ್ದೀವಿ ಅಲ್ಲ, ನನಗೆ ಕೇಳಾರ್ದೆ ಹೆಂಗೆ ಮಾಡ್ತಿ ಅಂತಾರಲ್ಲ. ಆಗ ಸಿದ್ಧಲಿಂಗ ಅವ್ರಿಗೆ ಏನು ಮಾಡ್ತಾನನ್ನುವಂಥದ್ದನ್ನು ನೋಡ್ತಾ ಬಂದಿದ್ದೀವಿ, ಅಲ್ಲಿಗೆ ನಿಂತಿದ್ದೇವೆ. ಆಗ ಬಸವಣ್ಣಂತಾನೆ ಗುರುಗಳೇ ಬರೇ ಚರಿತ್ರೆ ಪುರಾಣ ಅದೇ ಹೇಳೋದಾಯ್ತು. ಇವತ್ತೇನು ಸನ್ಮಾನ ಇನ್ಮನ್ ಕಾಣ್ತೈತಿ ಸ್ವಲ್ಪ. ಹಾಗಿಲ್ಲಿ ಆ ಹೆಣ್ಮಗಳು ದಿನನಿತ್ಯ ಹಾಲು ಕೊಡ್ತಾ ಇದ್ರಲ್ಲ, ಗಂಡ ಕೇಳ್ತಾನೆ. ಗಂಡ ಕೇಳಿದ ಕೂಡಲೇ ಆಕಿ ನಿಲ್ಲಿಸಿ ಬಿಡ್ತಾಳೆ. ಹೆಂಡತಿ ಮಾತು, ಗಂಡನ ಮಾತು ಹೆಂಡತಿ ಕೇಳಬೇಕಲ್ಲ. ಅದಕ್ಕೆ ಬಸವಣ್ಣನವರಾಗಲಿ ಶರಣರಾಗಲಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳಿ ವಿಷವರದಂತೆ. ತಾಯಿ ಭಕ್ತಿಯಿಂದ ಪ್ರೀತಿಯಿಂದ ಆ ಸಿದ್ಧಲಿಂಗನಿಗೆ ಹಾಲು ಸಮರ್ಪಿಸುತ್ತಿದ್ದಳು.
ಸಿದ್ಧಲಿಂಗ ಅಷ್ಟೇ ಪ್ರೀತಿಯಿಂದ ಹಾಲನ್ನು ಸ್ವೀಕರಿಸ್ತಿದ್ದ, ತಗೊಳ್ತಿದ್ದ. ಗಂಡ ಯಾವಾಗ ಬೇಡ ಅಂತಾನೋ ಹೆಂಡತಿ ತರುವುದನ್ನು ನಿಲ್ಲಿಸಿ ಬಿಡ್ತಾಳೆ. ಆಗ ಹ್ಯಾಂಗ ತಾಯಿ ತರುವ ಹಾಲನ್ನು ನಿಲ್ಲಿಸಿದಳೋ ಅವಳ ಮನೆಯ ಆಕಳ ಹಾಲು ಕೊಡುವುದನ್ನೇ ನಿಲ್ಲಿಸಿಬಿಡ್ತದೆ. ಹಾಲು ಕೊಡು ನಿಲ್ಲಿಸ್ಬಿಡುತ್ತೆ. ಆಗ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಏನು ನೀನು ನಿತ್ಯ ಹಾಲು ಕೊಡ್ತಿದ್ದಿ ಸಿದ್ಧಲಿಂಗನಿಗೆ, ನಮಗೆ ಮನೆಯಾಗ ಹಾಲು, ಹೈನು, ಮೊಸರು, ತುಪ್ಪಕ್ಕೆ ಯಾವುದೂ ಕೊರತೆ ಇರಲಿಲ್ಲ. ನೀನು ಯಾವಾಗ ಸಿದ್ಧಲಿಂಗನಿಗೆ ಹಾಲು ಕೊಡೋದನ್ನು ನಿಲ್ಲಿಸಿದೋ ಆಗ ನಮ್ಮ ಮನೆಯಲ್ಲಿ ಹಾಲಿನ ಕೊರತೆ ಉಂಟಾಗೈತಿ. ಇನ್ನು ಮುಂದೆ ಏನು ಮಾಡೋಣ, ಹೋಗಿ ನಾವು ಅವನಲ್ಲಿ ಕ್ಷಮೆ ಕೇಳೋಣ ಅಂತ ಬಂದು ಇಬ್ಬರು ಗಂಡ ಹೆಂಡತಿ ಬಂದು ಹಾಲು ಸಮೇತವಾಗಿ ಬಂದು ಅವನಿಗೆ ಅರ್ಪಿಸಿ ತಮ್ಮ ತಪ್ಪನ್ನು ಕ್ಷಮೆಯನ್ನು ಕೇಳ್ತಾರೆ. ಯಪ್ಪ, ಈ ರೀತಿಯಾಗಿ ನಾನೇ ಹಾಲು ಬೇಡ ಅಂದಿದ್ದು ಕೊಡೋದನ್ನು ನಿಲ್ಲಿಸಿದ್ದೇವೆ, ನಮ್ಮ ಮನೆಯಲ್ಲಿ ಹಾಲಿನ ಕೊರತೆ ಕಾಣ್ತಾ ಇದೆ, ಇನ್ನು ಈ ಹಾಲನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾರೆ. ಆಗಲಿ ದೇವರ ಇಚ್ಛೆ, ಪರಮಾತ್ಮನ ಇಚ್ಛೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ಮತ್ತೆ ಅವರ ಮನೆಯಲ್ಲಿ ಹಾಲು, ಹೈನು ಎಲ್ಲವನ್ನು ನೋಡುವಂಥವ್ರಾಗ್ತೇವೆ. ಇಂಥದ್ದನ್ನು ಹೀಗೆ ಕೊಡುವುದನ್ನು ನಿಲ್ಲಿಸಬಾರದು. ಕೊಡ್ತೇವೆ ಅನ್ನೋ ಭಾವನೆ ಬಂದಾಗ ಕೊಟ್ಟು ಬಿಡಬೇಕಂತ. ಕೊಡುವುದನ್ನು ನಾವು ಬೇಡತಂದ್ರೆ ಭಾಳ ಕಷ್ಟ ಆಗ್ತದೆ. ನಿಮಗೆಲ್ಲ ಗೊತ್ತಿದೆ. ಯಾವಾಗ ನಮ್ಮ ಮನಸ್ಸಿನಾಗ ಕೊಡಬೇಕು, ಮಹಾತ್ಮರ ಸೇವೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಂದು ಮನಸ್ಸು ಮಾಡಿದರೆ ಮಾಡಬೇಕು. ನಿಮ್ಗೆ ಹೇಳ್ತೀನಿ ಮಕ್ಕಳೆಲ್ಲ, ನಿಮಗೆ ಯಾವಾಗ ಓದಬೇಕು ಅನ್ನಿಸ್ತಲ್ಲ ಓದಿಬಿಡ್ಬೇಕು. ಮತ್ತು ಆ ಸಮಯ ಹೋಯ್ತು ಅಂದ್ರೆ ಸಿಗೋದಿಲ್ಲ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಮಹಾಭಾರತದ ಒಂದು ದೃಷ್ಟಾಂತ ನೆನಪಿಸ್ತೀನಿ ಆಗಿರುವಂಥದ್ದು. ಕರ್ಣ ಸೇವಿಂಗ್ ಮಾಡ್ಕೊಂಡು ಕೂತಿರ್ತಾನೆ. ದಾನಶೂರ ಕರ್ಣ ಅಂತ ಹೆಸರು ಪಡೆದಿರ್ತಾನೆ. ಸತ್ಯದಲ್ಲಿ ಹರಿಶ್ಚಂದ್ರ, ದಾನದಲ್ಲಿ ಕರ್ಣ ಅಲ್ವಾ? ಹೀಗೆ ಕೆಲವರೆಲ್ಲ ಹೆಸರನ್ನು ಪಡೆದಿದ್ದಾರೆ. ನಾವು ಹೆಸರು ಎದರಲ್ಲಿ ಪಡಿತೀವಿ ನಮಗೆ ಗೊತ್ತು, ನಮಗೆ ನಡವಳಿಕೆಗೆ ಬಿಟ್ಟಿದ್ದು. ಕರ್ಣ ಒಂದು ಸಲ ಸೇವಿಂಗ್ ಮಾಡ್ಕೊಂಡು ಕೂತಿರ್ತಾನೆ. ಒಬ್ಬ ಬಡ ಬ್ರಾಹ್ಮಣ ಬಂದು, ಯಪ್ಪ ನನಗೆ ದಾನ ಮಾಡಬೇಕು ಅಂದಾಗ, ದಾನ ಮಾಡಬೇಕು ಅಂತ ಕೇಳಿದಾಗ, ಆಗಿನ ಕಾಲದಲ್ಲಿ ಸಾಹುಕಾರು, ಶ್ರೀಮಂತ ರಾಜಮನೆತನದವರು ಬಂಗಾರ ಬಟ್ಟಲಲ್ಲಿ ನೀರಿಟ್ಕೊಂಡು ಕೂತಿದ್ದಂತೆ, ದೊಡ್ಡ ಬಟ್ಟಲು ಬಂಗಾರದ. ಆಗ ಅವನು ಏನು ಮಾಡ್ತಾ ಇದ್ದಾನೆ, ಆಯಿತು ಬಂದಾನಂತ ಹಾಗೆ ಸೇವಿಂಗ್ ಮಾಡಿಕೊಂಡು ಕೈಯಿಂದ ತೊಗೊಂಡು ಕೊಡಕ್ಕೆ ಹೋಗ್ತದೆ. ಬಂಗಾರದ ಇದು ಮಾರಿ ಜೀವನ ಮಾಡುವಂತ ಕಳಿಸ್ತಾನೆ. ಆಗ ಇವ ಸೇವಿಂಗ್ ಮಾಡೋದು ಇರ್ತಾನಲ್ಲ, ಅವಂತಾನೆ, ಮಹಾರಾಜರೇ ನೀವು ಎಡಗೈಯಿಂದ ಕೊಡಕತ್ತೀರಿ ಅಂತಾನೆ. ಎಡಗೈಯಿಂದ ಕೊಡ್ತಾ ಇದ್ರೆ ತಂದಾಗ ಆಗ ಕರ್ಣ ಹೇಳ್ತಾನೆ, ನೀ ಹೇಳಿದು ಕರೆಕ್ಟಪ್ಪ, ಎಡಗೈ ಅಂತ ಗೊತ್ತದ, ಆದರೆ ಎಡಗೈಯಿಂದ ತೊಗೊಂಡು ಬಲಗೈ ಬರೋದ್ರಾಗ ಮನಸ್ಸು ಬದಲಾವಣೆ ಆಯ್ತಂದ್ರೆ ಹ್ಯಾಂಗ ಅಂತಾನೆ ಕರ್ಣ. ಎಡಗೈಯಿಂದ ಬಲಗೈ ಬರೋದ್ರೆ ಮನಸ್ಸು ಬದಲಾವಣೆ ಇರ್ತದೆ. ಕೊಡುವಂಥ ಮನಸ್ಸು ಬಂದು ಕೂಡಲೇ ಕೊಟ್ಟು ಬಿಡೋಕೆ. ಕೈ ಯಾವುದಾದ್ರೂ ಏನು, ಎಡಗೈ ಆದರೂ ಏನು, ಬಲಗೈ ಆದರೆ ನಂದೇ ಕೈಯಲ್ಲ ಅದು. ಅದಕ್ಕಾಗಿ ಇಂಥ ಅವರ ಹಾಲನ್ನು ಕೊಡು ನಿಲ್ಲಿಸಿದಾಗ ಬರಗಾಲ ಬಂತು, ಕೊರತೆ ಬಂತು. ಆ ಕೊರತೆಯನ್ನು ಪರಿಹಾರ ಮಾಡ್ತಾರೆ. ಮುಂದೆ ಈ ನಾಗಿಣಿ ನದಿ ದಾರಿ ಮಾಡಿಕೊಟ್ಟು ಆ ಸ್ತ್ರೀ ರಾಜ್ಯಕ್ಕೆ ಹೋಗ್ತಾರೆ. ಸ್ತ್ರೀ ರಾಜ್ಯದಲ್ಲಿ ಏನು ನಡೀತದೆ ಅನ್ನುವಂಥದ್ದನ್ನು ನಾಳಿನ ಸಂದರ್ಭದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ